ಪ್ರೀತಿಯ ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಕ್ಯಾಥೋಲಿಕ್ ಸಭೆಯ ಅತ್ಯಂತ ಪ್ರೀತಿಪಾತ್ರ ಸಂತರಲ್ಲಿ ಒಬ್ಬರಾದ ಪಡುವಾದ ಸಂತ ಅಂತೋಣಿಯವರ ಪವಿತ್ರ ಜೀವನವನ್ನು ತಿಳಿದುಕೊಳ್ಳಲಿದ್ದೇವೆ. ಸಂತ ಅಂತೋಣಿಯವರು ಕೇವಲ ಅದ್ಭುತಗಳನ್ನು ಮಾಡಿದ ಸಂತ ಮಾತ್ರವಲ್ಲ, ಅವರು ದೇವರ ವಾಕ್ಯವನ್ನು ನಿರ್ಭಯವಾಗಿ ಸಾರಿದ ಮಹಾನ್ ಬೋಧಕರಾಗಿದ್ದರು. ಬಡವರ ಮತ್ತು ಅಪಾರ ಪ್ರೀತಿ ಹೊಂದಿದ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರ ಸೇವೆಗೆ ಅರ್ಪಿಸಿದರು. ಎಂದಿಗೂ ಲಕ್ಷಾಂತರ ಜನರು ತಮ್ಮ ಪ್ರಾರ್ಥನೆಗಳಲ್ಲಿ ಅವರ ಮಧ್ಯಸ್ಥಿಕೆಯನ್ನು ಕೋರುತ್ತಾರೆ. ಈಗ ಅವರ ಪವಿತ್ರ ಜೀವನದ ಪಯಣವನ್ನು ಆರಂಭಿಸೋಣ. ಅವರ ಜನನ ಮತ್ತು ಬಾಲ್ಯ. ಸಂತ ಅಂತೋಣಿಯವರು ಕ್ರಿಸ್ತಶಕ 1195ರಲ್ಲಿ ಪೋರ್ಚುಗಲ್ನ ಲಿಸ್ಬನ್ ನಗರದಲ್ಲಿ ಜನಿಸಿದರು. ಅವರ ಮೂಲ ಹೆಸರು ಫೆರ್ನಾಂಡೋ ಮಾರ್ಟಿನ್ಸ್. ಅವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು. ಬಾಲ್ಯದಿಂದಲೇ ಐಹಿಕ ಸಂಪತ್ತಿಗಿಂತ ದೇವರ ಪ್ರೀತಿಯೇ ಶ್ರೇಷ್ಠವೆಂದು ನಂಬಿದ್ದರು. ಚಿಕ್ಕ ವಯಸ್ಸಿನಿಂದಲೇ ದೇವಾಲಯಕ್ಕೆ ಹೋಗುವುದು, ಪವಿತ್ರ ಗ್ರಂಥ ಓದುವುದು ಮತ್ತು ಪ್ರಾರ್ಥನೆಗಳಲ್ಲಿ ಸಮಯ ಕಳೆಯುವುದು ಅವರ ದಿನಚರಿಯಾಗಿತ್ತು. ಅವರ ಪೋಷಕರು ಅವರಿಗೆ ಉತ್ತಮ ಶಿಕ್ಷಣ ನೀಡಿದರು. ಆದರೆ ಫೆರ್ನಾಂಡೋ ಅವರ ಹೃದಯದಲ್ಲಿ ದೇವರ ಸೇವೆಯ ಕರೆಯೇ ಹೆಚ್ಚು ಬಲವಾಗಿತ್ತು. ದೇವರ ಕರೆಯನ್ನು ಸ್ವೀಕರಿಸಿದ ಯುವಕ. ಯೌವನದಲ್ಲಿಯೇ ಅವರು ಲೋಕದ ವೈಭವವನ್ನು ತ್ಯಜಿಸಿ ಧಾರ್ಮಿಕ ಜೀವನವನ್ನು ಆರಿಸಿಕೊಂಡರು. ಮೊದಲಿಗೆ ಅಗಸ್ಟೀನಿಯನ್ ಧಾರ್ಮಿಕ ಸಂಘವನ್ನು ಸೇರಿದರು. ಕೆಲವು ವರ್ಷಗಳ ನಂತರ ಕ್ರಿಸ್ತನಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಫ್ರಾನ್ಸಿಸ್ಕನ್ ಹುತಾತ್ಮರ ಕತೆ ಅವರನ್ನು ಆಳವಾಗಿ ಸ್ಪರ್ಶಿಸಿತು. ಅದರಿಂದ ಪ್ರೇರಿತರಾಗಿ ಅವರು ಫ್ರಾನ್ಸಿಸ್ಕನ್ ಧಾರ್ಮಿಕ ಸಂಘವನ್ನು ಸೇರಿ ತಮ್ಮ ಹೆಸರನ್ನು ಅಂತೋಣಿ ಎಂದು ಬದಲಿಸಿಕೊಂಡರು. ಈ ಕ್ಷಣದಿಂದ ಅವರ ಜೀವನವೇ ಸಂಪೂರ್ಣವಾಗಿ ದೇವರ ಸೇವೆಗೆ ಸಮರ್ಪಿತವಾಯಿತು. ಮುಂದಿನ ಭಾಗದಲ್ಲಿ ಸಂತ ಅಂತೋಣಿಯವರು ಹೇಗೆ ವಿಶ್ವಪ್ರಸಿದ್ಧ ಬೋಧಕರಾದರು, ಅವರು ಮಾಡಿದ ಅದ್ಭುತಗಳು ಮತ್ತು ಇಂದಿಗೂ ಏಕೆ ವಿಶ್ವದಾದ್ಯಂತ ಭಕ್ತರು ಅವರನ್ನು ಪ್ರೀತಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ.